144 ವರ್ಷದಲ್ಲಿ ಒಮ್ಮೆ ನಡೆಯುವಂತಹ ಮಹಾಕುಂಭಮೇಳಕ್ಕೆ ನಾವಿವತ್ತು ಬಂದಿದ್ದೀವಿ. ಕುಂಭಮೇಳದ ಪ್ರತಿಯೊಂದು ವಿಶೇಷತೆ, ಇಲ್ಲಿನ ಅಚ್ಚುಕಟ್ಟುತನ ಮತ್ತೆ ಸರ್ಕಾರ ಮಾಡಿರುವಂತಹ ಪ್ರತಿಯೊಂದು ವ್ಯವಸ್ಥೆನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀವಿ. ನಾವು ನಿಮ್ಮ ಅಸ್ಲಿ ಕಹಾನಿ. ಆಧ್ಯಾತ್ಮ, ನಂಬಿಕೆ ಮತ್ತು ಭಕ್ತಿಯ ನಾಡಾದ ಭಾರತವು ಮನುಕುಲದ ಮಹಾಪರ್ವ ಮಹಾನ್ ಸಂಗಮವಾದ 144 ವರ್ಷಗಳಿಗೆ ಒಮ್ಮೆ ನಡೆಯುವ ಮಹಾಕುಂಭಮೇಳಕ್ಕೆ ಸಾಕ್ಷಿಯಾಗಿದೆ. ಪವಿತ್ರ ನದಿಗಳಾದ ಗಂಗಾ, ಯಮುನಾ ಮತ್ತು ಸರಸ್ವತಿಯರು ಸಮಾಗಮಗೊಳ್ಳುವ ಪವಿತ್ರ ಕ್ಷೇತ್ರವೇ ಪ್ರಯಾಗರಾಜದ ತ್ರಿವೇಣಿ ಸಂಗಮ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಈ ಕುಂಭಮೇಳವು ಈ ಬಾರಿ ವಿಶೇಷವಾದ ಮಹಾಕುಂಭಮೇಳದ ರೂಪದಲ್ಲಿ ಪ್ರಪಂಚದಾದ್ಯಂತ ಲಕ್ಷಾಂತರ ಯಾತ್ರಿಕರು, ಸಂತರು ಮತ್ತು ಅನ್ವೇಷಕರನ್ನು ಪವಿತ್ರ ನಗರವಾದ ಪ್ರಯಾಗ್ರಾಜ್ಗೆ ಸೆಳೆಯುತ್ತಿದೆ. ಮಹಾಕುಂಭಮೇಳವು ಕೇವಲ ಹಬ್ಬವಲ್ಲ, ಇದೊಂದು ದೈವ ಕೃಪೆಯ, ಗುರುಕಾರುಣ್ಯದ, ಆಧ್ಯಾತ್ಮಿಕ ಜಾಗೃತಿಯ ಅನುಭವವಾಗಿದೆ. ನಮ್ಮ ಪುರಾಣಗಳ ಪ್ರಕಾರ ದೇವತೆಗಳು, ದಾನವರು ಮಾಡಿದ ಸಮುದ್ರ ಮಂಥನದಲ್ಲಿ ಉದ್ಭವಿಸಿದ ಅಮೃತದ 4 ಹನಿಗಳು ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ ಬಿದ್ದವು. ಈ 4 ಅಮೃತ ಸಮಾನವಾದ ಜಾಗಗಳಲ್ಲಿ ಕುಂಭಮೇಳಗಳನ್ನು ಸಾವಿರಾರು ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಕುಂಭದ ಸಮಯದಲ್ಲಿ ಈ ಪವಿತ್ರ ಸಂಗಮದಲ್ಲಿ ಶ್ರದ್ಧೆಯಿಂದ ಸ್ನಾನ ಮಾಡುವುದರಿಂದ ಪಾಪಗಳು ನಾಶಗೊಂಡು ಜನ್ಮ ಮತ್ತು ಮೃತ್ಯುಗಳಿಂದ ವಿಮೋಚನೆಗೊಂಡು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಸಾವಿರಾರು ಮೈಲಿ ದೂರದಿಂದ ನಮ್ಗಿಲ್ಲಿ ಇವತ್ತು ಕನ್ನಡದವ್ರು ಸಿಕ್ಕಿದ್ದಾರೆ ಕುಂಭಮೇಳದಲ್ಲಿ. ನಮ್ಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಬನ್ನಿ ಅವ್ರನ್ನ ಕೇಳೋಣ ಹೇಗೆ ಅನ್ನಿಸಿದೆ ಅಂತ. ಸರ್, ಸಾವಿರಾರು ಮೈಲಿಯಿಂದ ನಾವು ಕರ್ನಾಟಕ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿಂದ ಬಂದಿದ್ದೀವಿ. ನಮ್ಮ ಸನಾತನ ಧರ್ಮ ಹೇಗಿರುತ್ತೆ ಅಂತ ನನ್ನ ಅನುಭವದಲ್ಲಿ ಒಂದ್ಸಲ ಬಂದಿಲ್ಲ ಕುಂಭಮೇಳದಲ್ಲಿ. ಇದೇ ನನ್ನ ಜೀವನದಲ್ಲಿ ಕೊನೆ ಅಂದ್ಕೊಂಡು ಈ ಸಲ ಬಂದಿದ್ದೀನಿ. ಇಲ್ಲಿ ಯೋಗಿ ಸರ್ಕಾರ ತುಂಬ ಅನುಕೂಲ ಮಾಡಿದ್ದಾರೆ. ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ನಾಗಾ ಸಾಧುಗಳು, ಸಂತರು, ಯೋಗಿಗಳು ಸೇರಿದಂತೆ ಲಕ್ಷಾಂತರ ಶ್ರದ್ಧಾಳುಗಳು ಕುಂಭಮೇಳದ ಪರ್ವಕಾಲದಲ್ಲಿ ಅಮೃತ ಸ್ನಾನ ಮಾಡುವುದರಿಂದ ವಾತಾವರಣವು ಭಕ್ತಿಯ ಮಂತ್ರಗಳು ಮತ್ತು ಶಂಖಗಳ ಪ್ರತಿಧ್ವನಿಗಳಿಂದ ಅನುರಣಿಸುತ್ತದೆ. ಭಗವದ್ಧ್ವಜದ ನೆರಳಿನಲ್ಲಿ ಋಷಿಗಳು, ಸಾಧುಗಳು, ಸಂತರು ಪವಿತ್ರ ನದಿಗಳ ದಡದಲ್ಲಿ ಧ್ಯಾನ, ಯಜ್ಞಗಳನ್ನು ಮಾಡುತ್ತಾ ನಮ್ಮ ಪಾರಂಪರಿಕ ಜ್ಞಾನವನ್ನು ಪಸರಿಸುತ್ತಿರುವುದರಿಂದ ಈ ಮಹಾಕುಂಭಮೇಳವು ಒಂದು ಆಧ್ಯಾತ್ಮಿಕ ಧಾರೆಯಾಗಿ ಪ್ರವಹಿಸುತ್ತಿರುವುದನ್ನು ನೋಡಬಹುದಾಗಿದೆ. ಸುಧಾರಿತ ಸಿದ್ಧತೆಗಳು, ಆಧುನಿಕ ಸೌಲಭ್ಯಗಳು ಮತ್ತು ಪರಿಸರ ಸುಸ್ಥಿರತೆಯ ಮೇಲೆ ಕೇಂದ್ರೀಕರಿಸುವ ಮೂಲಕ 2025ರ ಮಹಾಕುಂಭಮೇಳವು ಪ್ರಾಚೀನ ಮತ್ತು ಆಧುನಿಕತೆಯನ್ನು ಬೆಸೆಯುವ ಕೊಂಡಿಯಾಗಿ ಕಾಣಸಿಗುತ್ತಿದೆ. ಭವ್ಯವಾದ ಮೆರವಣಿಗೆಗಳು, ಸಾಂಸ್ಕೃತಿಕ ಪ್ರದರ್ಶನಗಳು, ಧಾರ್ಮಿಕ ಪ್ರವಚನಗಳು ಮತ್ತು ಆಧ್ಯಾತ್ಮಿಕ ಚರ್ಚೆಗಳಿಂದ ಈ ಮಹಾಕುಂಭಮೇಳವು ನಂಬಿಕೆ, ಭಕ್ತಿ ಮತ್ತು ಜ್ಞಾನದ ಸಂಗಮವಾಗಿ ಗೋಚರಿಸುತ್ತಿದೆ. ಈ ಮಹಾನ್ ಸಂಗಮದಲ್ಲಿ ಇಡೀ ಜಗತ್ತೇ ಪಾಲ್ಗೊಳ್ಳುತ್ತಿರುವಾಗ ಈ ಮಹಾಕುಂಭಮೇಳವು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಆಧ್ಯಾತ್ಮಿಕ ಜಾಗೃತಿಗಾಗಿ ಶಾಶ್ವತ ಅನ್ವೇಷಣೆಗೆ ಸಾಕ್ಷಿಯಾಗಿದೆ. ಬನ್ನಿ, ಶ್ರದ್ಧೆಯ ಈ ಮಹಾನ್ ಸಂಗಮದಲ್ಲಿ ಒಂದಾಗೋಣ. ಮಹಾಕುಂಭದ ಅಮೃತತ್ವದಲ್ಲಿ ಮಿಂದು ಪುನೀತರಾಗೋಣ.
ಅಮೃತ ಕುಂಭದ ಅಮೃತ ಸಮಯದಲ್ಲಿ ನಾವಿಲ್ಲಿದ್ದೀವಿ. ಇವತ್ತು ಮೌನಿ ಅಮಾವಾಸ್ಯೆ. ಸುಮಾರು 25 ಕೋಟಿ ಜನ ಇವತ್ತು ಪ್ರಯಾಗರಾಜಕ್ಕೆ ಬಂದಿದ್ದಾರೆ. ಬಂದು ತಮ್ಮ ಜೀವನದ ಅತ್ಯಂತ ಸಾರ್ಥಕ ಕ್ಷಣಗಳನ್ನ ಇಲ್ಲಿ ಕಳೆದಿದ್ದಾರೆ. ಆ 25 ಕೋಟಿ ಜನರಲ್ಲಿ ಅಸ್ಲಿ ಕಹಾನಿ ಟೀಮ್ ಕೂಡ ಒಂದು ಅಂತ ಹೇಳ್ಬೋದು. ಇವತ್ತು ಬೆಳಿಗ್ಗೆಯಿಂದ ನಾವು ಆಗೋದೇ ಇಲ್ಲ ಅನ್ಕೊಂಡಿದ್ದ ಶಾಹಿ ಸ್ನಾನನ ಅತಿ ಅದ್ಭುತವಾಗಿ ತುಂಬಾ ಲೀಲಾಜಾಲವಾಗಿ ಮಾಡಿ ಮುಗಿಸಿದ್ವಿ. ಹಾಗೆ ನಾಗಾ ಸಾಧುಗಳು ಅವರು ಅಮೃತ ಸ್ನಾನ ಮಾಡಿ ಮುಗಿಸ್ಕೊಂಡು ಹೋಗ್ತಿರೋದನ್ನ ಕಣ್ತುಂಬ್ಕೊಂಡ್ವಿ. ಇದ್ರ ಜೊತೆಗೆ ಸಾಕಷ್ಟು ಅಖಾಡಗಳನ್ನ ಕೂಡ ಭೇಟಿ ಮಾಡಿದೀವಿ. ಈ ವಿಶೇಷ ಅಂತಂದ್ರೆ ಈ ಒಂದು ಕುಂಭಮೇಳಕ್ಕೆ ಅಸ್ಲಿ ಕಹಾನಿ ಟೀಮ್ ಫ್ಲೈಟ್, ಟ್ರೈನ್, ಬಸ್, ಬೈಕ್ ಎಲ್ಲ ಆಯ್ತು. ಅದೇ ಸೈನಿಂಗ್ ಆಫ್ ನಾವಿವತ್ತು ಟ್ರಾಕ್ಟರ್ ಇಂದ ಮಾಡ್ತಾ ಇದೀವಿ. ಕುಂಭಮೇಳದಿಂದ ನಾವು ಟ್ರಾಕ್ಟರ್ ಅಲ್ಲಿ ಹೊರಗಡೆ ಹೋಗ್ತಾ ಇದೀವಿ. ಕುಂಭಮೇಳಕ್ಕೆ ಪ್ರತಿಯೊಬ್ಬರಿಗೂ ಹಾರ್ದಿಕ ಸ್ವಾಗತ. ಇಲ್ಲಿ ಯಾವುದೇ ವ್ಯವಸ್ಥೆಯ ಲೋಪ ಇಲ್ದಲೆ ಪ್ರತಿಯೊಂದನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡಿದೆ ಸರ್ಕಾರ. ಎಲ್ಲರಿಗೂ ಹಾರ್ದಿಕ ಸ್ವಾಗತ ಕುಂಭಮೇಳಕ್ಕೆ. ಸಬ್ಸ್ಕ್ರೈಬ್ ಅಸ್ಲಿ ಕಹಾನಿ ಫಾರ್ ಮೋರ್ ಅಪ್ಡೇಟ್ಸ್.